ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸ್ತೀನಿ. ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮೈಸೂರಿಂದ. ಮೈಸೂರಿಂದ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ನನ್ನ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಗುರುಜಿ. ನಾವು ಮೈಸೂರಿಂದ ಕರೆ ಮಾಡ್ತಾ ಇದೀವಿ ಗುರುಜಿ. ಹೇಳಿ. ನನಗೆ 2 ವರ್ಷದಿಂದ ತುಂಬಾ ಆರೋಗ್ಯ ತೊಂದರೆ ಇದೆ ಗುರುಜಿ. ಇದು ಗಂಟ್ಲು ಉರಿ 4 ವರ್ಷದಿಂದ ಇದೆ. ಏನೇ ಔಷಧಿ ಮಾಡಿದ್ರು ಹೋಗ್ತಾ ಇಲ್ಲ. ಮತ್ತೆ ಈ ಭುಜ ನೋವಿದೆ, ಎಡಭುಜ ತುಂಬಾ ತೊಂದರೆ ಇದೆ. ಅದು ಏನಕ್ಕೆ ಅಂತ ಗೊತ್ತಾಯ್ತಾ ಇಲ್ಲ ಗುರುಜಿ. ಅದಕ್ಕೆ ಪರಿಹಾರ ಏನು ಅಂತ. ಆಮೇಲೆ ವ್ಯಾಪಾರದಲ್ಲೂ ತುಂಬಾ ತೊಂದರೆ ಇದೆ ಗುರುಜಿ. ನಾವು ಚಿಲ್ಲರೆ ಅಂಗಡಿ ಇಟ್ಕೊಂಡಿದೀವಿ. ಏನ್ ವ್ಯಾಪಾರ? ಚಿಲ್ಲರೆ ಅಂಗಡಿ. ಚಿಲ್ಲರೆ ಅಂಗಡಿ. ಅದಕ್ಕೆ ಇದು ವ್ಯಾಪಾರನು ತುಂಬಾ ಕಡಿಮೆ ಆಗಿದೆ ಗುರುಜಿ. 2 ವರ್ಷದಿಂದ ತುಂಬಾ ಕಡಿಮೆ ಆಗಿದೆ. ಮೊದಲು ಚೆನ್ನಾಗಿ ನಡೀತಾ ಇತ್ತು. ಈಗ 2 ವರ್ಷದಿಂದ ತುಂಬಾ ಕಡಿಮೆ ಆಗಿದೆ ಗುರುಜಿ ವ್ಯಾಪಾರ. ದಿನೇ ದಿನೇ ಕಡಿಮೆ ಆಗ್ತಾನೆ ಬರ್ತಾ ಇದೆ. ನಿಮ್ ಪ್ರೋಗ್ರಾಮ್ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇದಾರೆ ಗುರುಜಿ ನಮ್ಮ ಮನೆಯವರು. ನೀವ್ ಹೇಳ್ದ ಅನುಷ್ಠಾನಗಳೆಲ್ಲ ಮಾಡ್ತಾನೆ ಬರ್ತಾ ಇದೀವಿ. ಆದ್ರೂ ಏನು ಇದಾಯ್ತಾ ಇದಿಲ್ಲ. ಆಮೇಲೆ ಡಿಪ್ರೆಷನ್ ಹೊರಟೋಗ್ಬಿಟ್ಟಿದ್ದೀನಿ ಗುರುಜಿ. ನಾನು ಡಿಪ್ರೆಷನ್ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಮೈಕೈ ಎಲ್ಲ ನಡ್ಕ ಬರ್ತದೆ ತುಂಬಾ. ನೋಡಿ, ಆ ಮಾತ್ರೆಗಳು ನೀವು ತಗೊಳ್ತಾ ಇರತಕ್ಕಂತ ಔಷಧಿ ನಿಮ್ಮನ್ನ ಅಷ್ಟು ಕುಗ್ಗಿಸ್ತಾ ಇರತ್ತೆ. ಇಲ್ಲಿ ಒಂದು ಆಲೋಚನೆ ಮಾಡಬೇಕು. ನಿಮ್ಮ ಗ್ರಹ ಸ್ಥಿತಿಗಳು ಸರಿ ಇಲ್ದಿದ್ದಾಗ, ನಿಮ್ಮ ಗ್ರಹ ನಕ್ಷತ್ರದಲ್ಲಿರ್ತಕ್ಕಂತಹ ವ್ಯತ್ಯಾಸಗಳಿಂದ ಒಂದು ಅನಾರೋಗ್ಯ ಸಮಸ್ಯೆ, ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಮತ್ತು ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಶಕ್ತಿ ಕಡಿಮೆ ಆಗುವಂತದ್ದು. ಅದಕ್ಕಿಂತ ಹೆಚ್ಚಿನಾಗಿ ನೀವು ಯಾರೊಬ್ಬರನ್ನ ನೋಡಿದ್ರು ಸಹಿತ ಮಾತಾಡಬೇಕು ಅನ್ನಿಸ್ದಿರ ನಿಮ್ಮಷ್ಟಕ್ಕೆ ನೀವೇ ಮೌನವಾಗ್ಬಿಡ್ತೀರಿ. ಹೌದು ಗುರುಜಿ. ಇಂತಹ ಪರಿಸ್ಥಿತಿ ನಿಮಗೆ ಎದುರಾಗ್ತಾ ಇದೆ. ಇದು ಗ್ರಹಗತಿಗಳಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸ. ಇದಿನ್ನೂ 1 ವರ್ಷ 3 ತಿಂಗಳ ತನಕ ಸ್ವಲ್ಪ ಹೆಚ್ಚು ಕಮ್ಮಿ ಹೀಗಿರುತ್ತೆ. ಆದ್ರೆ 1 ವರ್ಷ 3 ತಿಂಗಳು, ಮುಂದಿನ 1 ವರ್ಷ 3 ತಿಂಗಳ ತನಕ ಇದೇ ತರ ಸಮಸ್ಯೆ ಇರುತ್ತೆ. ಆದ್ರೆ ಈಗ ಬರ್ತಕ್ಕಂತಹ ಯುಗಾದಿ ಹಬ್ಬ ಆದ್ಮೇಲೆ ಇಲ್ಲಿವರೆಗೂ ತಾವೇನ್ ಕಷ್ಟಗಳನ್ನ ನೋಡಿದಿರೋ ಆ ಕಷ್ಟಗಳಿಂದ ಖಂಡಿತ ಹೊರಗಡೆ ಬರ್ತೀರಿ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ತರ ಸಮಸ್ಯೆ ಎದುರಾದ್ರೂ ಸಹಿತ ಹಿಂದೆ ನೀವು ಅನುಭವಿಸಿರ್ತಕ್ಕಂಥ ಬಾಧೆ ಇನ್ನಿರೋದಿಲ್ಲ. ಇನ್ನ ಧೈರ್ಯವಾಗಿರಿ, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ವ್ಯಾಪಾರದಲ್ಲೂ ವೃದ್ಧಿ ಕಾಣಿಸುತ್ತೆ, ಆರೋಗ್ಯದಲ್ಲೂ ಚೇತರಿಕೆ ಕಾಣುತ್ತೆ. ಆದ್ರೆ ಸಮಸ್ಯೆಗಳಂತೂ ತೊಂದರೆ ಇರೋದೇ ಗುರುಜಿ. ಗಂಟ್ಲೂರಿ ಮಾತ್ರ 4 ವರ್ಷದಿಂದ ಸ್ಕ್ಯಾನಿಂಗು, ಗಂಟ್ಲು ಸ್ಕ್ಯಾನಿಂಗು ಎಲ್ಲ ಮಾಡ್ಸಿದ್ದೀನಿ ಗುರುಜಿ. ಏನು ವಾಸಿ ಆಗ್ತಾ ಇಲ್ಲ. ಏನಿಲ್ಲ, ಯುಗಾದಿ ತನಕ ಸ್ವಲ್ಪ ಹಾಗಿರಿ. ಯುಗಾದಿ ಕಳೆದ್ಮೇಲೆ ನೀವೇ ಹೇಳ್ತೀರಿ ನನ್ನ ಆರೋಗ್ಯದಲ್ಲಿ ಚೇತರಿಕೆ ಇದೆ ಅಂತ. ಏನು ತೊಂದರೆ ಇಲ್ಲ ಗುರುಜಿ. ತುಂಬಾ ಭಯ ನನಗೆ. ನಿಮ್ಮ ಸ್ವರತರಂಗ ಪ್ರಕಾರ ಅಂತಹ ಒಂದು ಭಯ ಬೀಳುವಂತ ಅವಶ್ಯಕತೆ ಏನಿಲ್ಲ. ಯುಗಾದಿ ಹಬ್ಬಗಳಲ್ಲಿ ಖಂಡಿತ ಚೆನ್ನಾಗಿರ್ತೀರಿ. ಸಾಧ್ಯವಾದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ, ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಏಲಕ್ಕಿ ಜೇನುತುಪ್ಪ ತೆಗೆದುಕೊಂಡು ನೈವೇದ್ಯ ಮಾಡಿಸಿ, ಆ ಏಲಕ್ಕಿ ಜೇನುತುಪ್ಪನ ಏಲಕ್ಕಿನ ಪುಡಿ ಮಾಡಿ ಜೇನುತುಪ್ಪದಲ್ಲಿ ಹಾಕೊಂಡು ಒಂದು ಸ್ವಲ್ಪ ನಾಲಿಗೆ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಅದರ ರಸ ತಗೊಳ್ಳಿ. ನಿಮ್ಮ ಗಂಟ್ಲ ಉರಿ ಅಂತಕ್ಕಂಥದ್ದು ಅದೆಲ್ಲ ಹೋಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ಮಲ್ಲಿಕಾರ್ಜುನ ಸ್ವಾಮಿ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ರೀ. ತಮ್ಮ ಹೆಸರು? ನಮ್ಮ ಹೆಸರು ಜಯಶ್ರೀ ಅಂತಾರ್ರಿ. ನಾವು ಹಾವೇರಿ ಜಿಲ್ಲಾ ಹಿರೇಕೆರೆ ತಾಲೂಕಿಂದ ಮಾಡೇವ್ರಿ. ಗುರುಜಿ ಕೂಡ ಮಾತಾಡಕ್ತಿದ್ರಿ ಸ್ವಲ್ಪ. ಖಂಡಿತ ಮಾತನಾಡಿ ಜಯಂತಿ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಕೋಟಿ ನಮಸ್ಕಾರ ರೀ. ಚೆನ್ನಾಗಿದ್ದೀರಮ್ಮ? ಹ್ಞೂನ್ರಿ, ಚೆನ್ನಾಗಿದ್ದೀನಿ. ನಾವೆಲ್ಲ ರಾಣೆಬೆನ್ನೂರಿಗೆ ಬಂದಿದ್ರಿ, ನೀವು ಸಿಗ್ಲೇ ಅಲ್ರಿ ಸ್ವಾಮೀಜಿ. ನಾನು ಏನ್ ಮಾಡ್ಲಮ್ಮ, ನಾನು ಚಿಕ್ಕದಾಗಿದ್ದೇನಲ್ಲ, ಎಲ್ಲರ ಕೈಲಿ ಸಿಗೋದು ಕಷ್ಟ. ನಮ್ದು ಸ್ವಲ್ಪ ನಮ್ಮ ಮನೆಯವ್ರ ಟೀಚರ್ ಅದಾರಿ ಸರ್. ನಮ್ದು ಸಾಲ ಹಂಗಿಲ್ರಿ, ಬಾಳ ಕಷ್ಟ ಐತ್ರಿ. 2 ಗಂಡ್ ಮಕ್ಳು ಅದಾರ್ರಿ. ಅದಕ್ಕೆ ಕೇಳ್ಬೇಕಾಗಿತ್ರಿ. ಇರ್ಲಿಮ್ಮ, ಒಳ್ಳೇದಾಗತ್ತೆ. ನಿಮ್ಮ ಮನೆ ದೇವ್ರ ಹೆಸರು ಹೇಳಿ ತಾಯಿ. ನಮ್ದು 1ನೇ ನಂಬರ್ ರೀ, ಕದ್ರಮುಂಡಿಗೆ ಅನ್ನೋಪ್ರಿ. ಹ್ಞೂನ್ರಿ. ನಮ್ದು ಮೊನ್ನೆ ಅಮಾಸಿ ದಿನ ಇದು ಸಣ್ಣದು ಹಂದಿ ಮರಿ ಬಂದು ಹೋತ್ರಿ, ಶಿವರಾತ್ರಿ ದಿನ. ಹಂಗಾಗಿ ನಮ್ ಮಗ ನವೋದಯ ಪರೀಕ್ಷೆ ಬರದನ್ರಿ ಸ್ವಾಮೀಜಿ. ಒಂದ್ ಸ್ವಲ್ಪ ಆಕತ್ತ ಇಲ್ಲ. ಈ ಸಾಲದ ಬಗ್ಗೆ ರೀ, ನಾವ್ ಚೆನ್ನಾಗದವ್ರಿ. ಒಂದ್ ಸ್ವಲ್ಪ ಸಾಲ ಬಗ್ಗೆ ಏರ್ಸ್ಕೋಬೇಕ್ರಿ. ಮುಂದೊಂದ್ ಮನೆ ಕಟ್ಬೇಕಂತ ಆಸೆ ಐತ್ರಿ ಗುರುಜಿ. ಖಂಡಿತ ಎಲ್ಲ ಒಳ್ಳೇದಾಗತ್ತೆ, ಧೈರ್ಯವಾಗಿರಿ. ನೀವು ನಂಬಿರ್ತಕ್ಕಂತಹ ದೈವದ ಸಂಕಲ್ಪ ಚೆನ್ನಾಗಿದೆ. ಅಧೈರ್ಯ ಪಡುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಸಾಧ್ಯವಾದ್ರೆ 9 ಶನಿವಾರ ನೀವು, ನಿಮ್ಮ ಪತಿದೇವರು, ನಿಮ್ಮ ಮಕ್ಕಳು ಎಲ್ಲರೂ ಸಹಿತ ಶನೇಶ್ವರನ ಪ್ರಾರ್ಥನೆ ಮಾಡಿ. ಅಲ್ಲಿ ರಾಣಿಬೆನ್ನೂರಲ್ಲೇ ಇರ್ತಕ್ಕಂತಹ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ತೈಲಾಭಿಷೇಕ ಮಾಡಿಸಿ ಬನ್ನಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಫಲ ಸಿಗುತ್ತೆ ತಾಯಿ. ಒಳ್ಳೇದಾಗ್ಲಿಮ್ಮ.